ಹಾಸನಲ್ಲಿ ಹಾಸನಾಂಬ ಟೆಂಪಲ್ಗೆ ಬಂದಿದ್ವಿ. ಇಲ್ಲಿ 1000 ರೂಪೀಸ್ ಟಿಕೆಟ್ ತೊಗೊಂಡ್ರು ಈವ್ನಿಂಗ್ ಆಗುತ್ತಂತೆ ದರ್ಶನ ಆಗೋದು. ಸೊ ಬೇಡ, ಜರ್ನಿ ಡಿಲೇ ಆಗುತ್ತೆ ಅಂಥೇಳಿ ಹೊರಡ್ತಾ ಇದ್ದೀವಿ. ಇಲ್ಲಿ ಹಾಸನಾಂಬ ಟೆಂಪಲ್ದು ಏನು ವಿಶೇಷತೆ ಅಂದರೆ, ಇದು ವರ್ಷದಲ್ಲಿ ಓನ್ಲಿ ಈ ಏನು ದೀಪಾವಳಿ ಸೀಸನ್ ಇದೆ ಇದರಲ್ಲಿ 9 ಡೇಸ್ ಮಾತ್ರ ಓಪನ್ ಇರುತ್ತಂತೆ. ಇವಾಗ ಅದರಲ್ಲಿ ಮತ್ತೆ ಇನ್ನೊಂದು ಸ್ಪೆಷಲ್ ಏನು ಅಂದರೆ, ಇವಾಗ ಈಗ ಕ್ಲೋಸ್ ಮಾಡ್ತಾರಲ್ವ 9ನೇ ದಿನ, ಆವಾಗ ಕ್ಲೋಸ್ ಮಾಡಿ ಏನು ಹೂವು ಹಣ್ಣು ಪ್ರಸಾದ ಏನು ಇಟ್ಟಿರ್ತಾರೆ, ದೀಪ ಎಲ್ಲ ಏನು ಹಚ್ಚಿರ್ತಾರೆ, ಅದೆಲ್ಲ ನೆಕ್ಸ್ಟ್ ಇಯರು ಅಂದರೆ ನೆಕ್ಸ್ಟ್ ಇಯರ್ ದೀಪಾವಳಿವರೆಗೂ ಹಂಗೆ ಇರುತ್ತಂತೆ. ಏನೂ ಒಂಚೂರು ಹಾಳಾಗಿರಲ್ಲ, ದೀಪನೂ ಆಫ್ ಆಗಿರಲ್ಲಂತೆ. ಹೋಗೋಣ ಅಂತೇಳಿ ಬಂದ್ವಿ. ಫುಲ್ಟು ಇಲ್ಲಿ ಲೋಕಲ್ ಅವರು ಕೇಳಿದಾಗ, ಅಲ್ಲಿ ನಮ್ಮ ಫ್ರೆಂಡ್ದು KTM ಗ್ಯಾರೇಜ್ಗೆ ಹೋಗಿದ್ವಿ, ಮಿರರ್ ಹೋಗಿದೆ ಅಂಥೇಳಿ. ಅಲ್ಲಿ ಕೇಳಿದ್ರೆ, ಬ್ರೋ ನಾವು ಇಲ್ಲಿ ಲೋಕಲ್ ಅವರೇ, ನಾವೇ ಹೋಗೋಕ್ಕಾಗ್ತಾಯಿಲ್ಲ, ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ತುಂಬ ಜನ ಇದ್ದಾರೆ, ಆಗಲ್ಲ, ಬೆಟರ್ ನೀವು ಫಾರ್ವರ್ಡ್ ಹೋಗಿ, ಇಲ್ಲಾಂದರೆ ವೆಯ್ಟ್ ಮಾಡ್ತೀನಿ ಹಂಗಿದ್ರೆ ವೆಯ್ಟ್ ಮಾಡಿ ಅಂತವನೇ. ನೋಡಿದ್ವಿ ಏನಾದರೂ ಆಚೆಯಿಂದ ಆದರೂ ನೋಡ್ಕೊಂಡು ಹೋಗ್ಬೋದು ಅಂತ, ಬಟ್ ಆಪ್ಷನ್ ಇಲ್ಲ. ಅದಕ್ಕೆ ಈಗ ಧರ್ಮಸ್ಥಳ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಹಾಸನ್ಗೆ ಹಾಸನಾಂಬ ಅಂತ ಹೆಸರು ಬಂದಿರೋದೇ ಇದರಿಂದ. ಹಾಸನಾಂಬದಿಂದಲೇ ಹಾಸನ್ಗೆ ಹಾಸನ್ ಅಂತ ಬಂದಿರೋದು. ಮೌಂಟ್ ಒಂದು ಫಿಕ್ಸ್ ಮಾಡಬೇಕಾಯ್ತು, ಸುಮ್ಮನೆ ಇದು ಮೊಬೈಲ್ ಹೋಲ್ಡರು. ಸಕಲೇಶ್ಪುರ ಮೇಲೆ ಹೋಗೋಣ ಅಂದ್ಕೊಂಡ್ವಿ. ಸಕಲೇಶ್ಪುರ ಮೇಲೆ ಈಗೇನೋ ಫುಲ್ ರೋಡ್ ಕನ್ಸ್ಟ್ರಕ್ಷನ್ ಅಂತೆ, ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಆಗಿತ್ತಲ್ವ ಲಾಸ್ಟ್ ಟೈಮ್ ಮಳೆ ಬಂದಾಗ. ಸೊ ಈಗ ಮೂಡುಬಿದ್ರೆ ಮೇಲೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಅಂಕಲ್ ನಡೀರಿ ಅಂಕಲ್. ಎಲ್ಲೋದ ಗುರು ಇವನು? ಅಲ್ಲಿ ರೈಟ್ ಹೋಗ್ಬೇಕು. ಮೇ ಬಿ ಅವನೇನಾದ್ರೂ ಹಂಗೆ ಹೋಗ್ಬಿಟ್ನಾ ಸ್ಟ್ರೈಟು.
ಕಾಲ್ ಮಾಡೋಣ ಅವನಿಗೆ.